ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ದಿಢೀರಂತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಹೇಶ್ ತಿಮರೋಡಿ ಆಗಮಿಸಿದ್ರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಆದ ನಂತರ ಅವರು ವಾಪಸ್ ತೆರಳಿದ್ದಾರೆ. ಇನ್ನು ವಿಚಾರಣೆ ಮುಗಿಸಿಕೊಂಡು ವಾಪಸ್ ಹೋಗ್ತಿದ್ದಂತೆ ಮಾಧ್ಯಮದವರಿಗೆ ಥಮ್ಸ್ ಅಪ್ ತೋರಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಆಗಮಿಸಿದ್ರು. ತಿಮರೋಡಿಗೆ ವಿಚಾರಣೆಗೆ ನೋಟಿಸ್ ಇಲ್ಲದಿದ್ದು ಕೂಡ ಅಂದರೆ ನೀಡದೇ ಇದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಸ್ವಯಂ ಪ್ರೇರಿತವಾಗಿ ಅವರು ಬಂದು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಯನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ತೆರಳುವಂತಹ ವೇಳೆ ಅವರು ಥಮ್ಸ್ ಅಪ್ ತೋರಿಸಿದ್ದಾರೆ. ವಿಚಾರಣೆ ಮುಗಿಸ್ಕೊಂಡು ಹೊರಡುವಾಗ ಮಾಧ್ಯಮದವರನ್ನ ನೋಡಿ ಥಮ್ಸ್ ಅಪ್ ಪ್ರದರ್ಶನ ಮಾಡಿದ್ದಾರೆ. ಸೊ ಯಾವುದೇ ನೋಟಿಸ್ ನೀಡದೇ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಈ ಕಚೇರಿಯಲ್ಲಿ ಅವರು ವಿಚಾರಣೆಗೆ ಒಳಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯೂಶುವಲ್ ಆಗಿ ನಾವು ನೋಡಿರುವಂಥ ಬೆಳವಣಿಗೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳೇ ನೋಟಿಸನ್ನು ಕೊಡ್ತಾರೆ. ಕೊಟ್ಟ ನಂತರ ಆ ದಿನಕ್ಕೆ ಸರಿಯಾಗಿ ಅದು ಯಾವ ಒಂದು ದಿನ ಶೆಡ್ಯೂಲ್ ಆಗಿದೆಯೋ ಆ ದಿನಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗುವಂಥದ್ದು ಪದ್ಧತಿ. ಆದರೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಯಾವುದೇ ವಿಚಾರಣೆಗೆ ನೋಟಿಸ್ ಕೊಟ್ಟಿಲ್ಲವಾದರೂ ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಹಾಗೂ ವಿಚಾರಣೆಯನ್ನು ಮುಗಿಸ್ಕೊಂಡು ವಾಪಸ್ ಅವರು ಹೊರಡುವಂತಹ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ನೋಡಿ ಥಮ್ಸ್ ಅಪ್ ಅಂತ ಹೇಳಿ ಆ ಒಂದು ಸನ್ನೆಯನ್ನು ಮಾಡ್ತಾರೆ, ಆ ಸಿಂಬಲ್ ತೋರಿಸ್ತಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳು. ಸೊ ಯೂಶುವಲ್ ಆಗಿ ನೋಟಿಸ್ ಕೊಟ್ಟರು ಕೂಡ ಎಷ್ಟೋ ಜನ ವಿಚಾರಣೆಗೆ ಆ ದಿನ ಕರೆಕ್ಟಾಗಿ ಹಾಜರಾಗಲ್ಲ, ಕಾರಣಗಳನ್ನ ಕೊಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಹಾಗಿದ್ರೆ ಅದು ಯೂಟ್ಯೂಬರ್ ಸಮೀರ್ ಆಗಿರ್ಬೋದು, ಸುಜಾತಾ ಭಟ್ ಆಗಿರ್ಬೋದು, ರೀಸನ್ಸ್ ಕೊಡ್ತಾ ಇದ್ರು. ಆದರೆ ಇವತ್ತು ಯಾವುದೇ ನೋಟಿಸ್ ಕೊಡದೇ ಇದ್ರೂ ಕೂಡ ಇವತ್ತು ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದರು. ಆ್ಯಂಡ್ ಬಹುಶಃ ವಿಚಾರಣೆಯಲ್ಲಿ ಏನೆಲ್ಲ ಆಗಿದೆ ಅದು ಯಾವುದೇ ಥರದ ಒಂದು ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ. ಆದರೆ ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಾ ಇದೆ ಅವರ ಮುಖದಲ್ಲಿ. ಆ ವಿಚಾರಣೆಯನ್ನು ಮುಗಿಸ್ಕೊಂಡು ಎಸ್ಐಟಿ ಕಚೇರಿಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮಾಧ್ಯಮದವರನ್ನ ನೋಡಿದ ತಕ್ಷಣ ಥಮ್ಸ್ ಅಪ್ ಪ್ರದರ್ಶನ ಮಾಡ್ತಾರೆ. ಹಾಗಿದ್ರೆ ವಿಚಾರಣೆಯಲ್ಲಿ ಏನೆಲ್ಲ ಆಗಿದೆ, ಎಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು. ಜೊತೆಗೆ ಅದಕ್ಕೆ ಸಮರ್ಪಕವಾಗಿ ದಿಟ್ಟವಾಗಿ ಬಹುಶಃ ಅವರು ಉತ್ತರ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ಅವರು ಇದ್ದಾರೆ ಅಂತಂದರೆ ಬಹುಶಃ ಏನೆಲ್ಲ ಆಗಿರ್ಬೋದು, ಅದು ಒಂದು ಕುತೂಹಲ ಮೂಡಿಸ್ತಿರುವಂಥ ವಿಷಯ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರನ್ನು ಅವರು ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಆ ವಿಚಾರಣೆಯನ್ನು ಮುಗಿಸ್ಕೊಂಡು ಈಗ ಅವರು ವಾಪಸ್ ತೆರಳಿದ್ದಾರೆ. ತೆರಳುವಂತಹ ಸಂದರ್ಭದಲ್ಲಿ ಒಂದು ರೀತಿ ಅದು ಕಾನ್ಫಿಡೆನ್ಸ್ನ ಸಿಂಬಲ್ ಅದು. ಸೊ ಥಮ್ಸ್ ಅಪ್ ಅನ್ನು ಪ್ರದರ್ಶಿಸಿ ಅವರು ತಮ್ಮ ಕಾರ್ನಲ್ಲಿ ಹೊರಟಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಯಾವ ಕಾರಣಕ್ಕಾಗಿ ನೋಟಿಸ್ ಕೊಡದೇ ಇದ್ರೂ ಕೂಡ ಇವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ರು, ವಿಚಾರಣೆ ನಡೀತಾ ಏನೆಲ್ಲ ಪ್ರಶ್ನೆ ಕೇಳಲಾಯಿತು, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ರಾಹುಲ್, ಸದ್ಯಕ್ಕೆ ಬ್ರಹ್ಮವರ ಪೊಲೀಸಿಗೆ ತಡೆಯೊಡ್ಡಿದಂತೆ ಕರ್ತವ್ಯ ಗಡ್ಡಿ ಮಾಡಿದಂತ ವಿಚಾರಕ್ಕೆ ಯಾವಾಗ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು, ವಿಚಾರಣೆ ಸಂದರ್ಭ ಮುಗಿಸಿದ ಬಳಿಕ ನೇರವಾಗಿ ಹೋಗಿದ್ದು ಎಸ್ಐಟಿ ಕಚೇರಿಗೆ. ಆ ಎಸ್ಐಟಿ ಕಚೇರಿಯಲ್ಲಿ ಸದ್ಯಕ್ಕೆ ಏನು ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ಏನು ಮನೆಯಲ್ಲಿ ಸಿಕ್ಕಂತಹ ಅಂದ್ರೆ ಈಗ ವೆಪನ್ ಇರ್ಬೋದು, ತಲವಾರ್ ಇರ್ಬೋದು, ಆಯುಧ ಮತ್ತೆ ಏನು ಯಾರ್ಗನ್ ಇರ್ಬೋದು ಮತ್ತು ಕೆಲವು ದಾಖಲೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಯಾವುದೇ ಏನು ನೋಟಿಸ್ ಅನ್ನ ಕೊಟ್ಟಿಲ್ಲ, ಅವರಾಗೆ ಬಂದಿದ್ದಾರೆ. ಬಂದ ಕಾರಣ ಈಗ ಹೇಗೋ ಬಂದಿದ್ದಾರೆ. ನಂತರದಲ್ಲಿ ಈ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿರುವಂತದ್ದು. ಈ ಏರ್ಗನ್ ಎಲ್ಲಿ ಯಾಕೆ ಬಳಕೆ ಮಾಡಲಾಯಿತು, ಯಾವಾಗ ತೆಗೆದುಕೊಂಡ್ರಿ, ಲೈಸೆನ್ಸ್ ಇತ್ತ ಅಥವಾ ಯಾವಾಗ ಅಂದ್ರೆ ಬಳಕೆ ಮಾಡಿದಿರಾ, ಬಳಕೆ ಮಾಡದಿಟ್ಟದ, ಜೊತೆಗೆ ಆಗ ಏನು ತಲವಾರ್ಗೆ ಹೇಗೆ ಬಂತು, ಯಾವ ಉದ್ದೇಶಕ್ಕಾಗಿ, ಇಂತಹ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆಗೆ ಇವರು ಸಮರ್ಪಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ನಂತರದಲ್ಲಿ ಅವರು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಂತರದಲ್ಲಿ ಮುಂದಿನ ದಿನಾಂಕವನ್ನ ತಿಳಿಸ್ತೇವೆ, ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಸೂಚನೆ ಒಪ್ಪಿಗೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಪಿ ಈಗ ಹೋಗಿರುವಂತದ್ದು. ಹೋಗುವಾಗ ಮಾಧ್ಯಮದವರಿಗೆ ಕೈ ಎತ್ತಿ ಥಮ್ಸ್ ಅಪ್ ಅನ್ನ ಕೊಟ್ಟು ಹೋಗಿರುವಂತದ್ದು. ಆದ್ರೆ ಯಾವುದೇ ನಿಂತು ಪ್ರತಿಕ್ರಿಯೆ ಕೊಡುವಂತ ಯಾವುದೇ ಪ್ರಯತ್ನ ಮಾಡಿಲ್ಲ. ನೇರವಾಗಿ ಥಮ್ಸ್ ಅಪ್ ಅನ್ನು ಕೊಟ್ಟು ನೇರವಾಗಿ ಕಾರಿನಲ್ಲಿ ತೆರಳಿರುವಂತದ್ದು. ಸದ್ಯ ತಿಮರೋಡಿ ಅವರು ಬಂದು ಹೋಗಿದ್ದಾರೆ. ಮತ್ತೆ ಅವರನ್ನ ಕರೆಸುವಂತದ್ದು ಸಾಧ್ಯತೆ ಇರುವಂತದ್ದು. ಎಸ್ಐಟಿ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ರಾಹುಲ್, ರೈಟ್ ಪರೀಕ್ಷಿತ್. ಹಾಗೆ ಹೋಲ್ನಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.